ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಮೈ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋಸ್ ಲೈಕ್ ಕೊಡಿ. ಇದು ಬಂದ್ಬಿಟ್ಟು ಒಂದು ಉಪಯೋಗ ಆಗುವಂಥ ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂದರೆ, ಇದು ನೀವು ಟೈಲರಿಂಗ್ ಕಲ್ತಿರ್ತೀರಾ, ಅಂದರೆ ಟೈಲರಿಂಗ್ ಅಂದರೆ ಸ್ಟಿಚಿಂಗ್ ಮಾತ್ರ ಬರುತ್ತೆ, ನಿಮಗೆ ಬ್ಲೌಸ್ ಎಲ್ಲ ಹೊಲಿಯೋಕ್ಕೆ ಬರಲ್ಲ ಅನ್ನೋರು ಇದನ್ನು ಮಾಡಿ ತಿಂಗಳಿಗೆ ಹೆಂಗಿಲ್ಲ ಅಂದರೆ 15,000-30,000ವರೆಗೂ ಸಂಪಾದನೆ ಮಾಡ್ಬೋದು. ಹೇಗೆ ಮಾಡ್ಬೋದು? ಅದು ಬರೀ ಮನೇಲಿ ಇತ್ಕೊಂಡೆ ಮಾಡುವಂಥದ್ದು. ಇದೇನು ಬೇರೆ ಅದು ಇದು ಅಂತ ಇಲ್ಲ. ಆಮೇಲೆ ಖರ್ಚು ಏನೂ ಇಲ್ಲ, ಇದಕ್ಕೆ ಖರ್ಚು ಕಡಿಮೆನೇ, ಆರಾಮಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಫಸ್ಟ್ಗೆ ಬಂದ್ಬಿಟ್ಟು ಈ ಥರ ಒಂದು ನಾನು ಸ್ಟಿಚಿಂಗ್ ಮಾಡ್ತೀನಲ್ವ, ಅದು ಬಟ್ಟೆಗಳಿದು ಉಳಿದಿರೋ ಬಟ್ಟೆಗಳು, ಅದರಲ್ಲಿ ಒಂದು 2 ಇಂಚಿಗೆ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಇದು ಹೊಲಿದಿದ್ದೀನಲ್ಲ, ಅದೇ ಥರ ಹೊಲಿಬೇಕು, ತೋರಿಸ್ತೀನಿ. ಒಂದು 16-18 ಇಂಚಿಗೆ ತಗೊಂಡ್ರೆ ಸಾಕು ಉದ್ದನ, ಜಾಸ್ತಿ ಬೇಡ, ಜಾಸ್ತಿ ಅಗಲನೂ ಬೇಡ. ಇವಾಗ ಇದು ಈ ಕಡೆ ಫೋಲ್ಡ್ ಮಾಡ್ಕೊಳ್ಳೋಣ. ಈ ಕಡೆ ಯಾಕೆಂದರೆ ಇದು ನಾವು ಸ್ಟಿಚ್ ಮಾಡಿದಾಗ ನೀಟಾಗಿ ಕಾಣಿಸ್ಬೇಕಲ್ಲ, ಅದಕ್ಕೋಸ್ಕರ ನಾನು ಫೋಲ್ಡ್ ಮಾಡ್ಕೊಳ್ಳಿ. ಈ ಕಡೆನೂ ಮತ್ತು ಈ ಕಡೆನೂ ಹಾಗೆ ಫೋಲ್ಡ್ ಮಾಡ್ಕೊಳ್ಳಿ, ಒಳಗಡೆಗೆ ಮೇಲೆ ನೀಟಾಗಿ ಕಾಣಿಸ್ಬೇಕು. ಈ ಥರ ಮಾಡೋದ್ರಿಂದ ನಾನು ಹೇಳ್ದಂಗೆ ನೀವು ತಿಂಗಳಿಗೆ 15,000-30,000 ರೂಪಾಯಿವರೆಗೂ ಸಂಪಾದನೆ ಮಾಡ್ಬೋದು. ಹೆಂಗಪ್ಪ ಅಂದರೆ, ಇದು ಚಿಂದಿ ಬಟ್ಟೆಗಳು, ವೇಸ್ಟ್ ಪೀಸ್ಗಳು, ಇವೆಲ್ಲ ವೇಸ್ಟ್ ಪೀಸ್ಗಳನ್ನ ಇಟ್ಕೊಂಡು ನೀವು ಮಾಡ್ಬೋದು. ಆಲ್ರೆಡಿ ನಾನು ಇದು ಮಾಡ್ತಾ ಇರೋದ್ರಿಂದನೇ ಕೆಲವ್ರಿಗೆ ಇವಾಗ ಟೈಲರಿಂಗು ಸ್ಟಿಚಿಂಗ್ ಎಲ್ಲ ಬರುತ್ತೆ, ಬ್ಲೌಸ್ ಮಾತ್ರ ಹೊಲಿಯೋಕ್ಕೆ ಬರಲ್ಲ, ಮಿಷಿನ್ ಮೇಲೆ ಕುತ್ಕೊಂಡು ಮಾಡ್ತೀವಿ, ಅಂದರೆ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡೋಕ್ಕೆ ಬರಲ್ಲ ಅನ್ನೋರು ಮನೇಲಿ ಇಟ್ಕೊಂಡೆ ಇದನ್ನು ಮಾಡಿ ಹಣ ಸಂಪಾದನೆ ಮಾಡ್ಬೋದು. ನೋಡಿ, ಈ ಥರ ಫಸ್ಟು ಸ್ಟಿಚ್ ಹಾಕೋತಾ ಇದ್ದೀನಿ. ಫುಲ್ಲು ಈ ಥರ ನೀಟಾಗಿ ಸ್ಟಿಚ್ ಹಾಕೊಂಬಿಡಿ. ಆಯಿತು. ಇದಕ್ಕೆ ಒಂದು ಇದು ಹಾಕ್ಕೋಬೇಕು, ಏನು ಎಲಾಸ್ಟಿಕ್ ಹಾಕೋಬೇಕು. ಎಲಾಸ್ಟಿಕ್ ಬಂದ್ಬಿಟ್ಟು ಸಣ್ಣದು ತೊಗೊಳ್ಳಿ, ದೊಡ್ಡದು ಬೇಡ. ಆಮೇಲೆ ಅದಕ್ಕೇನು ಕಾಸ್ಟ್ಲಿ ಏನಾಗಲ್ಲ. ಇದು ಬರೀ ಒಂದು ಮೀಟ್ರಿಗೆ ಬಂದುಬಿಟ್ಟು ನಿಮಗೆ ಒಂದು 10 ರೂಪಾಯಿ ಬೀಳುತ್ತೆ ಅಷ್ಟೇ, ಒಂದು 10 ರೂಪಾಯಿ ಬೀಳುತ್ತೆ, ಜಾಸ್ತಿ ಏನಿಲ್ಲ. ಈ ಥರ ಸಣ್ಣದು ಬರುತ್ತೆ. ನೀವು ಚಪಾಟಿ ಆಗಿರೋ ತೊಗೊಳ್ಳಿ, ಚಪಾಟಿ ಆಗಿರೋದು ಇಲ್ಲ, ಇದು ಸ್ವಲ್ಪ ಸಣ್ಣ ಇರೋ ತೊಗೊಂಡಿದ್ದೀನಿ. ಚಪಾಟಿ ಆಗಿರೋ ತೊಗೊಂಡ್ರೆ ನೀವು ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ, ಓಕೆನಾ. ಚಪಾಟಿ ಆಗಿರೋ ತೊಗೊಳ್ಳಿ. ಇವಾಗ ಈ ರೀತಿ ತೂರಿಸ್ಕೊಂಡು ನೀಟಾಗಿ ಈಚೆ ತೆಗಿಬೇಕು, ಉಲ್ಟಾ ಮಾಡ್ಕೋಬೇಕು. ಫಸ್ಟ್ ಇದು ಉಲ್ಟಾ ಮಾಡ್ಕೊಂಬಿಡೋಣ, ಆಮೇಲೆ ದಾರ ಕೂರ್ಸೋಣ, ಎಲಾಸ್ಟಿಕ್ ಆಮೇಲೆ ಕೂರ್ಸೋಣ. ಈ ರೀತಿ ನೀಟಾಗಿ ಉದ್ದ ಬಂದ್ಬಿಟ್ಟು ಒಂದು 16-18 ಇಂಚು ಸಾಕು, ಅದಕ್ಕಿಂತ ಉದ್ದ ಬೇಡ. 16 ತೊಗೊಂಡ್ರು ಪರವಾಗಿಲ್ಲ, ಇಲ್ಲ ಒಂದು ಸ್ವಲ್ಪ ಫ್ರಿಲ್ ಜಾಸ್ತಿ ಬರಲಿ ಇದು ಅನ್ನೋದಾದರೆ 18 ಇಂಚಿಗೆ ತೊಗೊಳ್ಳಿ ಸಾಕು. ಉದ್ದ 18 ಇಂಚು, ಅಗಲ ಬಂದ್ಬಿಟ್ಟು ಒಂದು 3 ಇಂಚು ತೊಗೊಳ್ಳಿ. 3 ಇಂಚು ಅಂದರೆ ಫೋಲ್ಡಿಂಗ್ ಸ್ಟಿಚಿಂಗ್ ಹೋಗುತ್ತಲ್ಲ, 1 ಇಂಚು, ಇನ್ನು 2 ಇಂಚು ನಮ್ಗೆ ರೆಡಿ ಸಿಗುತ್ತೆ, ಓಕೆನಾ. ಸಾಕು, ಅದಕ್ಕಿಂತ ದೊಡ್ಡದು ಬೇಡ. 3 ಇಂಚು ತೊಗೊಳ್ಳಿ, ಫೋಲ್ಡ್ ಮಾಡಿ 3 ಇಂಚು ನೋಡಿ. ಈ ರೀತಿ ಫೋಲ್ಡ್ ಮಾಡಿದ್ರೆ ಇಷ್ಟು ಬರುತ್ತೆ ನೋಡಿ. ಸ್ಟಿಚಿಂಗ್ 1 ಇಂಚು ಆಯಿತು, ಇದು 2 ಇಂಚು, ಈ ಕಡೆ 1 ಇಂಚು, ಒಟ್ಟು 3 ಇಂಚು ತೊಗೊಂಡ್ರೆ ಸಾಕು ನೋಡಿ. ಈ ರೀತಿ ಬಂತು ಇದು. ಇವಾಗ ಇದಕ್ಕೆ ನಾನು ಇದು ಎಲಾಸ್ಟಿಕ್ನ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿ ಒಳಗೆ ತೂರಿಸ್ಕೊಳ್ಳೋಣ. ಈ ಥರ ಹಾಕ್ಕೊಂಡು ಇವಾಗ ಅಂದರೆ ಚಪಾಟಿ ಆಗಿರೋ ತೊಗೊಳ್ಳಿ ಎಲಾಸ್ಟಿಕ್. ನೀವು ಈ ಥರ ರೌಂಡ್ ತೊಗೋಬೇಡಿ, ಚಪಾಟಿ ಆಗಿರೋದೇ ಒಂದು ಅರ್ಧ-1/4 ಇಂಚಿಗೆ ಸಿಗುತ್ತೆ. ಚಿಕ್ಕದು ಕೊಡಿ ಅಂದರೆ ಕೊಡ್ತಾರೆ. ನನ್ನ ಹತ್ರ ಅರ್ಧ ಇಂಚಿದಿದೆ, ತೋರಿಸ್ಲಾ ನೋಡಿ. ಇದು ದೊಡ್ಡದು, ಇದು ಇಷ್ಟು ದೊಡ್ಡದು ಬೇಕಾಗಿಲ್ಲ, ಹಂಗಾಗಿ ಅದಕ್ಕಿಂತ ಸ್ವಲ್ಪ ಚಿಕ್ಕದು ತೊಗೊಳ್ಳಿ. ಒಂದು 1/4 ಇಂಚಿದಾದರೆ ಸಾಕು. ಅದು ನೀಟಾಗಿ ಫಿನಿಶಿಂಗು ಬರುತ್ತೆ, ಆಮೇಲೆ ಕುತ್ಕೊಳ್ಳುತ್ತೆ ನಿಮ್ಗೆ ನೀಟಾಗಿ. ನೋಡಿ, ದಾರ ಒಳಗೆ ಹೋಗ್ಬಿಡ್ತು. ಮತ್ತು ಈ ಕಡೆ ಒಂದು ಹಾಕ್ತೀನಿ, ಇರಲಿ, ಯಾಕೆಂದರೆ ಇದು ಒಳಗಡೆ ತುಂಡ ಇದೆಯಲ್ಲ, ನೋಡಿ ಒಳಗಡೆ ಹೋಗ್ಬಿಡುತ್ತೆ. ಇಟ್ಕೋತೀನಿ, ಹಂಗಾಗಿ ಚಪಾಟಿ ಆಗಿರೋ ತೊಗೊಳ್ಳಿ. ಇದಾದರೆ ಸ್ವಲ್ಪ ಸ್ಟಿಚಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಬಿಗಿನರ್ಸ್ಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೀವೇನಾದರೂ ಮನೇಲೇ ಮಾಡಬೇಕೇನಾದರೂ ಚಿಕ್ಕದಾಗಿ ಮನೆ ಕೆಲಸ ಮಾಡ್ಕೊಂಡೋದ್ರೆ ಇದನ್ನು ಚೂಸ್ ಮಾಡ್ಕೊಬೋದು. ಇದರಲ್ಲಿ ಇನ್ನೂ ಬೇರೆ ತುಂಬ ಐಟಮ್ ಇದೆ ಮಾಡೋದು, ಅದರಲ್ಲಿ ತೋರಿಸ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಇದು ಸ್ಟಾರ್ಟಿಂಗ್, ಇದು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ನೋಡಿಕೊಂಡು ನಿಮಗೆ ಕೈಗೆ ಹಾಕೊಳಕ್ಕಾಗಬೇಕು, ಅಷ್ಟಿದ್ರೆ ಸಾಕು ನೋಡಿ. ಈ ಥರ ಎಕ್ಸ್ಪೆಂಡ್ ಆಗುತ್ತೆ. ಇದೇನಷ್ಟು ಗಂಟು ಹಾಕೋಣಂದರೆ ಇದು ರಬ್ಬರ್ ಗಟ್ಟಿ ಇರೋದ್ರಿಂದ ನಾನು ಸ್ಟಿಚಿಂಗ್ಗೆ ಹಾಕ್ತೀನಿ ಈ ರೀತಿ. ಅದಕ್ಕೆ ಹೇಳಿದ್ದು, ಈ ಥರ ರಫ್ ಮಾಡೋದಕ್ಕೆ ನಮಗೆ ಚಪ್ಪಟೆ ಆಗಿದ್ದರೆ ನೀಟಾಗಿ ರಫ್ ಮಾಡ್ಬೋದು. ಇದಾದರೆ ಸ್ವಲ್ಪ ಕಷ್ಟ, ಗುಂಡಿದೆಯಲ್ಲ, ಹಂಗಾಗಿ ಇದು ರಫ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಓಕೆನಾ. ಈ ಥರ ಆಯಿತು. ಇವಾಗ ಇದನ್ನು ಈ ರೀತಿ ಒಳಗಡೆ ಇಟ್ಕೊಳ್ಳಿ. ಈ ರೀತಿ
ರಫ್ ಮಾಡಿ ಅಷ್ಟೇ, ಅದು ಓಪನ್ ಆಗಬಾರ್ದು ಅಷ್ಟೇ ಆಯಿತಾ. ಇಷ್ಟೇ ಇದು. ನೀವು ಬೇಕಾದರೆ ಮ್ಯಾಚಿಂಗ್ ದಾರ ಹಾಕೋತೀನಿ ಅಂದರೆ ಹಾಕೋಬೋದು, ಇಲ್ಲಾಂದರೆ ಏನೂ ಇಲ್ಲ, ಅದೇನು ಕಾಣಿಸಲ್ಲ. ಈ ರೀತಿ ರೆಡಿ ಆಯಿತು ನೋಡಿ, ಈ ರೀತಿ ರೆಡಿ ಆಯಿತು. ಇದನ್ನ ಹಿಂಗೆ ಕೈಗೂ ಹಾಕ್ಕೋಬೋದು. 2 in 1 ಮಾಡ್ಕೊಂಡು ತೋರಿಸ್ತೀನಿ ನಾನು. ಇವಾಗ ಇದನ್ನು ಈ ರೀತಿ ಕೈಗೆ ಹಾಕ್ಕೊಂಡು ಇವಾಗೆಲ್ಲ ಸೋಗೆ ಹಾಕೋತಾರೆ ಇದನ್ನು. ಈ ಥರದ್ದು ನಾನು ಆಲ್ರೆಡಿ ರೆಡಿದು ತಂದಿದ್ದೀನಿ, ತೋರಿಸ್ತೀನಿ ಆಮೇಲೆ ಬೇಕು ಅಂದರೆ. ಈ ಥರ ರೆಡಿ ಈ ಥರ ಹಾಕ್ಕೊಂಡು ಕೈಗೆ ಒಂಥರ ಡ್ರೆಸ್ಗಳು ಮ್ಯಾಚಿಂಗ್ ಹಾಕೋತಾರೆ. ಈ ಥರ ರೆಡಿ ಮಾಡಿ ಇಕ್ಕಿದ್ರೆ ನೀವು ಡ್ರೆಸ್ ಮ್ಯಾಚಿಂಗ್ ಇದ್ದರೆ ತೊಗೋತಾರೆ. ಏನಿಲ್ಲ, ಇದನ್ನ ಒಂದು 20 ರೂಪಾಯಿಗಾದರೂ ಮಾರ್ಬೋದು ನೀವು ಆರಾಮಾಗಿ. ಸಾಕು, ಒಂದು 5 ಸೇಲ್ ಆದರೂ ಸಾಕು. ನೋಡಿ ಈ ಥರ ಇದೆ. ಇವಾಗ ಇದಕ್ಕೆ ಇನ್ನೂ ಹೊಸ್ದಾಗಿ ಏನಪ್ಪ ಮಾಡ್ಬೋದು ಅಂದರೆ ಈ ಥರ ತಲೆಗೆ ಹಾಕೋಬೋದು, ರಿಬ್ಬನ್ ಥರ ಯೂಸ್ ಮಾಡ್ಬೋದು. ಇದಕ್ಕೆ ಬಂದ್ಬಿಟ್ಟು ನೋಡಿ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಈ ಥರ ಇದೆಯಲ್ಲ, ನಾನು ಕ್ರಾಸ್ ಪೀಸ್ ತೊಗೊಂಡಿದ್ದೀನಿ. ಬಟ್ಟೆ ಉಳಿದಿರೋ ಪೀಸಲ್ಲಿ ನಿಮಗೆ ಎಷ್ಟು ಕ್ರಾಸ್ ಆಗಬೇಕೋ ಅಷ್ಟು ಕ್ರಾಸಾಗಿ. ಕ್ರಾಸಾಗಿ ಏನಕ್ಕಪ್ಪ ಅಂದರೆ ಸ್ಟಿಚ್ಚಿಂಗ್ ಹಾಕೋ ಅಷ್ಟು ಅವಶ್ಯಕತೆ ಇರಲ್ಲ, ಅದಕ್ಕೋಸ್ಕರ ಕ್ರಾಸಾಗಿ ತೊಗೋಬೇಕು. ಓಕೆನಾ. ಇಲ್ಲ ಅಂದರೆ ಸ್ಟಿಚ್ಚಿಂಗ್ ಎಲ್ಲ ಹಾಕಿದ್ರೆ ಅಷ್ಟು ಇದಾಗಿ ಕಾಣಿಸಲ್ಲ. ಹಿಂಗೆ ಕ್ರಾಸಾಗಿ ತೊಗೊಂಬಿಟ್ರೆ ಏನಾಗುತ್ತೆ, ನಾವು ಸ್ಟಿಚ್ಚಿಂಗ್ ಹಾಕೋ ಅವಶ್ಯಕತೆ ಇರಲ್ಲ. ಓಕೆನಾ. ನೋಡಿ ಈ ಥರ ಅಷ್ಟೇ ಹಿಂಗೆ ಕಟ್ ಮಾಡ್ಕೊಂಬಿಟ್ರೆ ನೋಡಿ ಈ ಥರ ಎಕ್ಸ್ಪೆಂಡ್ ಆಗಬೇಕು. ಈ ಥರ ಆದರೆ ಸಾಕು. ಒಟ್ಟಲ್ಲಿ ಕ್ರಾಸಾಗಿ ತೊಗೊಳ್ಳಿ. ಮಧ್ಯದಲ್ಲಿ ಇಟ್ಕೊಂಡು ವೇಸ್ಟ್ ಪೀಸ್ಗಳು ಇರುತ್ತಲ್ಲ ಅದನ್ನು ಬೇಕಾದ್ರೆ ಕಟ್ಟಿಂಗು ನಾನು ನಮಗೆ ತೋರಿಸ್ತೀನಿ. ಇವಾಗ ಇದನ್ನು ಈ ರೀತಿ ತೊಗೊಳ್ಳಿ. ಈ ರೀತಿ ತೊಗೊಂಡು ಈ ರೀತಿ ತೊಗೊಳ್ಳಿ. ಇಲ್ಲಿ ಸ್ಟಿಚ್ ಮಾಡಿದ್ದೀವಲ್ಲ ಅಲ್ಲಿಗೆ ಬನ್ನಿ, ಅಲ್ಲಿಗೆ ಬಂದು ಇದನ್ನು ಈ ರೀತಿ ತೊಗೊಳ್ಳಿ. ಓಕೆನಾ. ಈ ರೀತಿ ತೊಗೊಂಡು ಇದು ಸ್ಟಿಚ್ಚಿಂಗ್ದು ಕವರ್ ಆಗೋ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಏನಿಲ್ಲ, ಇಲ್ಲಿಂದ ಇಲ್ಲಿಗೆ ಹಿಂಗೆ ತೊಗೊಂಬಿಟ್ಟು ಇದನ್ನು ಈ ಥರ ತೊಗೊಂಡು ಸುಮ್ಮನೆ ಒಂದು ನಾಟ್ ಹಾಕಿ. ಓಕೆನಾ. ಇನ್ನೇನು ಇಲ್ಲ, ಇಲ್ಲಿ ಒಂದು ನಾಟ್ ಹಾಕೋದು. ಅದು ನಾವು ಸ್ಟಿಚ್ಚಿಂಗ್ ಹಾಕಿದೆ ಅದು ಕವರ್ ಆಗಬೇಕು, ಇದು ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ಬೇಕು. ಆ ಥರ ನೀವು ಅದನ್ನು ಕವರ್ ಮಾಡಬೇಕು. ಓಕೆನಾ. ಈ ಥರ ನೋಡಿ ಇಷ್ಟೇ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ಜಡೆಗೂ ಹಾಕ್ಕೋಬೋದು. ಓಕೆನಾ. ಇದು ಜಾಸ್ತಿ ಗಂಟೆ ಹಾಕಿ ಇಟ್ಬಿಟ್ರೆ ನೋಡಿ ಈ ಥರ ಕೈಗೆ ಹಾಕ್ಕೋಬೋದು. ಈ ಥರ ಇದು ಕೈಗೆ ಇದು ಜಡೆದು ಬೇಡ ಅಂದರೆ ಇದೊಂದು ಸಿಂಗಲ್ ಬಿಚ್ಚಿಬಿಟ್ಟು ಇದನ್ನು ಕೈಗೆ ಹಾಕ್ಕೋಬೋದು. ಜಡೆದು ಇರಲಿ ಅಂದರೆ ಈ ರೀತಿ ಜಡೆಗೆ ಹಾಕ್ಕೋಬೋದು. ತೋರಿಸ್ತೀನಿ ಅಂದರೆ ಮೇಲ್ಗಡೆ ಹಾಕೊಳ್ಳೋದು ನಾನಿಲ್ಲ, ಸುಮ್ಮನೆ ತೋರಿಸ್ತಾ ಇದ್ದೀನಿ. ಈ ರೀತಿ ಜಡೆಗೂ ನೀವು ಯೂಸ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್. ಈ ಥರ ಬರುತ್ತೆ ನೋಡಿ. ಇವಾಗೆಲ್ಲ ಇದು ಈ ಥರ ನೇತಾಡೋದು ಹಾಕ್ಕೊಳ್ಳೋದು ಒಂಥರ ಟ್ರೆಂಡಿಂಗ್ ಇದೆ, ಕಾಣಿಸ್ತಾ ಇದೆಯಾ ನೋಡಿ. ಈ ರೀತಿ ಹಾಕ್ಕೊಳ್ಳೋದು ಇದು ಟ್ರೆಂಡಿಂಗ್ ಇದೆ. ಈ ಥರ ಹಿಂಗೆ ನೇತಾಡೋದು ಹಾಕ್ಕೊಳ್ಳೋದು. ಹಾಗಾಗಿ ಈ ಥರ ಕ್ರಾಸಾಗಿದ್ದರೆ ಇದು ಈಜ್ಕೊಳ್ಳಲ್ಲ, ಕ್ರಾಸಾಗಿ ಕಟ್ ಮಾಡಿರ್ತೀವಲ್ಲ ಹಂಗಾಗಿ ಈಜ್ಕೊಳ್ಳಲ್ಲ, ನೀಟಾಗಿರುತ್ತೆ. ಓಕೆನಾ ಫ್ರೆಂಡ್ಸ್. ಈ ಥರ ನೀವು ಟ್ರೈ ಮಾಡಿ. ಇದನ್ನು ನೀವು ಒಂದು 30 ರೂಪಾಯಿಗೆ ಮಾರ್ಬೋದು. ಓಕೆನಾ. ಬರೀ ಇದನ್ನೇ ಆದರೆ 20 ರೂಪಾಯಿ, ಇದನ್ನು ಸೇರಿಸಿದ್ರೆ ನೀವು 30 ರೂಪಾಯಿ ಆರಾಮಾಗಿ ಸೇಲ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್. ಈ ಥರ ಮಾಡಿ ಸೇಲ್ ಮಾಡಿ ನೀವು ಆರಾಮಾಗಿ ಅಮೌಂಟನ್ನ ಮಾಡ್ಕೋಬೋದು. ದಿನಕ್ಕೆ ಒಂದು 5 ಹೋದರೂ ಸಾಕು, 3 ಹೊತ್ತಿಗೆ 300. ಅಥವಾ ಒಂದು 5 ಸೇಲ್ ಆದರೂ 150 ರೂಪಾಯಿ ಆಗುತ್ತೆ. ಇದರಲ್ಲಿ ಬೇಡ, ಒಂದು 4ಕ್ಕೆ ಹೋಗಲಿ ಬಿಡಿ ಅಲ್ವಾ. ಈ ಥರ ನೀವು ಕಲರಾಗಿ ಮಾಡಿ ಇಟ್ಟುಬಿಟ್ರೆ ಒಂದಷ್ಟು ಜಾಸ್ತಿ ಇರಬೇಕು, 1-2 ಇಡಬಾರ್ದು. ಒಂದು 50-100 ಮಾಡಿ ಇಟ್ಬಿಟ್ರೆ ನೀವು ನೋಡಿದ್ರೆ ಇವಾಗ ಕಾಲೇಜ್ ಹುಡುಗಿರಾಗಲಿ ಯಾರಾದರೂ ಆಗಲಿ ಮ್ಯಾಚಿಂಗ್ ಇದ್ದರೆ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲಪ್ಪ, ಚೆನ್ನಾಗಿದೆ ಅಂದ್ಬಿಟ್ಟು ತೊಗೋತಾರೆ. ಓಕೆನಾ. ಈ ಥರ ನೀವು ಟ್ರೈ ಮಾಡಬೇಕು. ಅಯ್ಯೋ ಸುಮ್ಮನೆ ಏನು ಮಾಡೋಕ್ಕಾಗಲ್ಲ ಅಂತ ಇದ್ದರೆ ಏನೂ ಮಾಡೋದಕ್ಕಾಗೋದೇ ಇಲ್ಲ. ಹಂಗಾಗಿ ನೀವು ಈ ಥರದನ್ನು ಟ್ರೈ ಮಾಡಿ. ಓಕೆನಾ ಫ್ರೆಂಡ್ಸ್. ಈ ಥರ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ಏನಿಲ್ಲ ನೋಡಿ, ಈ ಥರ ಕ್ರಾಸಾಗಿ ಕಟ್ ಮಾಡೋದು ಇದು. ನೀವು ಇದು ಮಾಡೋದು ಬೇಡ ಅಂದರೆ ಇದನ್ನೇ ಮಾಡಿ. ಇದನ್ನೇ 20 ರೂಪೀಸು, ಅದು ಜಾಸ್ತಿ ಅಂದರೆ 10 ರೂಪಾಯಿಗೆ ಮಾರಿ. 10 ರೂಪಾಯಿಗೆ ಮಾರಿದ್ರು ಆರಾಮಾಗಿ ತೊಗೋತಾರೆ. ಓಕೆನಾ. ನಾನಂತೂ ಒಂದು 15 ರೂಪಾಯಿಗೆ ಸೇಲ್ ಮಾಡ್ತೀನಿ. 20 ರೂಪಾಯಿ ಹೇಳ್ತೀನಿ, ಒಬ್ಬರು ಕೊಡ್ತಾರೆ, ಒಬ್ಬರು 15 ರೂಪಾಯಿಗೆ ತೊಗೋತಾರೆ. ಇದನ್ನು ಸೇರಿಸಿದ್ರೆ 30 ರೂಪಾಯಿ. ಓಕೆನಾ. 30 ರೂಪಾಯಿಗೆ ಆರಾಮಾಗಿ ತೊಗೋತಾರೆ. ಆಲ್ರೆಡಿ ನಾನು ಈ ಥರದ್ದು ರೆಡಿಮೇಡು ತಂದು ಸೇಲ್ ಮಾಡ್ತಾಯಿದ್ದೀನಿ. ಅಂದರೆ ಅದು ಬಟ್ಟೆದೆಲ್ಲ, ಬೇರೆ ಉಲ್ಲನ್ ಥರ ಅದೇನೇನು ಇದೆಯಲ್ಲ ಆ ಥರದ್ದು. ಅವೆಲ್ಲರ ಜೊತೆಗೆ ಇದನ್ನು ಹಾಕ್ತೀನಿ ನಾನು. ಅವಾಗೇನಾಗುತ್ತೆ, ಇದನ್ನು ಒಂಥರ ಫ್ಯಾಷನ್ ಆಗಿದೆಯಲ್ಲ ಅಂದ್ಬಿಟ್ಟು ತೊಗೋತಾರೆ. ಹಂಗಾಗಿ ನೀವು ಈ ಥರದ್ದು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಹೇಳಿದ್ನಲ್ಲ, ಒಂದು 50-100 ಮಾಡಿಕ್ಕಿದ್ರೆ ಯಾರಾದರೂ ತೊಗೋತಾರೆ. ಒಂದು ಬುಟ್ಟಿಗೆ ಹಾಕಿಬಿಟ್ರೆ ನೋಡಿಬಿಟ್ಟಿದೆ ಒಂಥರ ಜಡೆಗೆ ಕಾಲೇಜ್ ಹುಡುಗಿರ್ಗೆ ಜಾಸ್ತಿ ಇರೋರು ಈ ಥರ ರೆಡಿ ಮಾಡಿಕೊಂಡು ತೋರಿಸ್ಬೇಕು ನೀವು ಅವ್ರಿಗೆ. ಕಾಲೇಜ್ ಹುಡುಗಿರಾದರೆ ಮ್ಯಾಚಿಂಗ್ ಡ್ರೆಸ್ಗಳಿಗೆಲ್ಲ ಹಾಕೋತಾರೆ. ಇದನ್ನು ಬೇಡ ಅಂದರೆ ಇದನ್ನಂತೂ ಹಾಕೋತಾರೆ. ಇದಂತೂ ಇವಾಗ ಬರೀ ಸ್ಲೀವ್ ಇದು ಕೈಗೆ ಹಾಕೊಳ್ಳೋದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಮ್ಯಾಚಿಂಗ್ ತೊಗೊಂಬಿಟ್ಟು ಕೈಗೆ ಹಾಕೋತಾರೆ, ಒಂದೊಂದು ಕೈಗೆ ಹಾಕೋತಾರೆ, ಇಲ್ಲಿ 2 ಕೈಗೂ ಹಾಕೋತಾರೆ. ಆ ಥರ ಫ್ಯಾಷನಬಲ್ ಆಗಿಬಿಟ್ಟಿರೋದ್ರಿಂದ ನೀವು ಇದನ್ನು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಇನ್ನೂ ಒಂದು ತೋರಿಸ್ತೀನಿ ನಿಮಗೆ, ಇನ್ನೂ ವೇಸ್ಟ್ ಬಟ್ಟೆಯಲ್ಲಿ ಏನು ಮಾಡ್ಬೋದು ಅಂತ. ಇದು ನೋಡಿ, ಇದು ವೇಸ್ಟ್ ಬಟ್ಟೆಯಲ್ಲಿ ಮಾಡಿರುವಂಥದ್ದು, ನಾನೇ ಸ್ಟಿಚ್ ಮಾಡಿರೋದು. ಇದು ಬಂದುಬಿಟ್ಟು ಬ್ಯಾಗ್, ವ್ಯಾನಿಟಿ ಬ್ಯಾಗ್ ನೋಡಿ.
ಆರಾಮಾಗಿ ನೀವು ಇದನ್ನು ನಿಮ್ಗೇನಾದರೂ ಚಿಂದಿ ಬಟ್ಟೆ ಬೇಕು ಅಂದರೆ ಇವಾಗ ಟೈಲರ್ ಅಂಗಡಿಗಳಲ್ಲಿ ಸಿಗುತ್ತೆ. ನೀವು ಅದರಲ್ಲಿ ಏನಾದರೂ ಇಲ್ಲಪ್ಪ ಅಲ್ಲೆಲ್ಲ ಕೀಳೋಕ್ಕಾಗಲ್ಲ ಅನ್ನೋದ್ರೆ ನಿಮಗೆ ಒಂದು ಅಡ್ರೆಸ್ ಹೇಳ್ತೀನಿ, ಅಲ್ಲಿ ಹೋಗಿ ಅಲ್ಲಿ ನೀವು ಬರೀ 1 kg ತೊಗೊಬಂದ್ರೂ ಸಾಕು. ವೇಸ್ಟ್ ಬಟ್ಟೆಗಳಲ್ಲಿ ಈ ಥರ ಸೈನಿಂಗ್ ಇರೋದು ಆ ಥರದ್ದು ನಿಮ್ಗೆ ಯಾವ್ದು ಬೇಕು ಅದು ನೀವು ನೋಡ್ಕೊಂಡು ಇವಾಗ ಈ ಥರ ಇರುತ್ತಲ್ಲ ನಿಮ್ಗೆ ಸ್ಟಿಚಿಂಗ್ ಮಾಡೋಕ್ಕೆ ಇದರಲ್ಲೇನು ಇಷ್ಟೇ ಅಂತ ದೊಡ್ಡ ಪೀಸೇ ಬೇಕಾಗಿಲ್ಲ. ಚಿಕ್ಕ ಚಿಕ್ಕ ಪೀಸ್ ಆದರೂ ನೋಡಿ, ಇಲ್ಲೊಂದು ಪೀಸು ನೋಡಿ, ಇಲ್ಲಿ ಬೇರೆದೇ ಹಾಕ್ಕೊಟ್ಟಿದ್ದೀನಿ. ಹಾಗೆ ಇದು ಜೈಂಟ್ ಮಾಡಿಕೊಟ್ಟಿರೋದು, ಹಾಗೆ ಬೇರೆ ಬೇರೆ ಪೀಸ್ನ ನೀವು ಅಟ್ಯಾಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಹಂಗಾಗಿ ನೀವು ಅದನ್ನು ಹೋಗಿ ಬೇಕಂದರೆ ತೊಗೋಬೇಕು ಅಂದರೆ ನೋಡಿ ನಾನು ಕಮೆಂಟ್ ಮಾಡಿ, ನಾನು ಅಡ್ರೆಸ್ ಎಲ್ಲ ಹೇಳ್ತೀನಿ. ಬೇಕು ಅಂದರೆ ನೀವು ಯಾರಾದರೂ ಮಾಡ್ತೀನಿ, ಇಲ್ಲ ಇದ್ರ ಕಟಿಂಗು ಸ್ಟಿಚಿಂಗ್ ಬೇಕು ಅಂದರೂ ನಂಗೆ ಕಮೆಂಟ್ ಮಾಡಿ. ಒಬ್ಬರು ಕಮೆಂಟ್ ಮಾಡಿದ್ರು ನಾನು ಇದು ವೀಡಿಯೋ ಮಾಡಿ ತೋರಿಸ್ತೀನಿ. ಆಮೇಲೆ ಎಲ್ಲಿ ಸಿಗುತ್ತೆ ಅಂತಲೂ ನಾನು ಹೇಳ್ತೀನಿ. ಓಕೆನಾ? ನೀವು ಅಲ್ಲಿಂದ ತಂದು ಬೇಕಾದರೆ 1 kg ಬಟ್ಟೆ ತಂದುಬಿಟ್ಟು ನೀವು ಆರಾಮಾಗಿ ಈ ಥರ ಸೇಲ್ ಮಾಡ್ಬೋದು. ಇದನ್ನು ನಾನು 100 ರೂಪೀಸ್ ಸೇಲ್ ಮಾಡ್ತೀನಿ. ಓಕೆನಾ? ಆರಾಮಾಗಿ ಇದಕ್ಕೆ ನಾವು ಯಾವಾಗಲೂ ಫ್ರೀಯಾಗಿದ್ದಾಗ ಹೊಲ್ದಿಕ್ಕಿರ್ತೀವಿ. ಇನ್ನೂ ತುಂಬ ಇತ್ತು, ಎಲ್ಲ ಖಾಲಿಯಾಗಿದೆ. ಇನ್ನು ಇದು ತೊಗೊಂಡಿದ್ದಾರೆ, ಅವ್ರಿಗೆ ಇಲ್ಲಿ ಒಂದು ಇದಾಕಬೇಕು, ಇಲ್ಲಿ ಬಟನ್ ಹಾಕಬೇಕು, ಅದಕ್ಕೋಸ್ಕರ ಇದು ತೊಗೊಂಡೋಗಿಲ್ಲ. ಹಂಗಾಗಿ ತೋರಿಸ್ತಾ ಇದ್ದೀನಿ. ಈ ಥರ ಉಳಿದಿರೋ ಬಟ್ಟೆಲಿ ನಾನು ಫ್ರೀಯಾಗಿದ್ದಾಗ ಮಾಡಿರುವಂಥದ್ದು ಇನ್ನೂ ಮನೇಲಿದೆ, ಒಂದು 2-3 ಮನೇಲಿದೆ. ಸುಮಾರೆಲ್ಲ ಸೇಲ್ ಆಗಿದೆ. ನೆಕ್ಸ್ಟ್ ಟೈಮ್ ಬೇಕಾದರೆ ನೀವು ನನಗೆ ಕಮೆಂಟ್ ಮಾಡಿ, ಈ ಥರ ಬ್ಯಾಗ್ದು ವೀಡಿಯೋ ಮಾಡಿ ಅಂತ ಹೇಳಿದ್ರೆ ನಾನು ಮಾಡ್ತೀನಿ. ಮತ್ತು ನಿಮಗೆ ಇದ್ರದ್ದು ಟೈಲರ್ ಅಂಗಡಿಗಳಲ್ಲಿ ಚಿಂದಿ ಬಟ್ಟೆ ಕೊಡಿ ಅಂದರೆ ಕೊಟ್ಟೇ ಕೊಡ್ತಾರೆ. ಇಲ್ಲ ಕೇಳೋಕ್ಕಾಗಲ್ಲ, ನಂಗೆ ಬೇಡಪ್ಪ ನಾವು ತೊಗೋತೀವಿ ಅನ್ನೋದಾದರೆ ನಾನೊಂದು ಅಡ್ರೆಸ್ ಹೇಳ್ತೀನಿ, ಬೇಕಾದರೆ ನೀವು ಅಲ್ಲೋಗಿ ತೊಗೋಬೋದು. ಓಕೆನಾ? ನೀವು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ಇದು ಕಟ್ಟಿಂಗ್ ವೀಡಿಯೋನೂ ಹಾಕ್ತೀನಿ, ಅಡ್ರೆಸ್ಸು ಹೇಳ್ತೀನಿ. ನೀವು ಬೇಕು ಅಂದರೆ ಚಿಕ್ಕದಾಗಿ ಕಡಿಮೆ ಬಂಡವಾಳದಿಂದ ಮಾಡುವಂಥ ಬಿಸ್ನೆಸ್ ಅಂತಲೇ ಹೇಳ್ಬೋದು ಇದನ್ನು. ಓಕೆನಾ? ತುಂಬ ಏನು ರಿಸ್ಕು ಇರೋಲ್ಲ, ಕಷ್ಟವೂ ಇರೋಲ್ಲ. ಆರಾಮಾಗಿ ಇದು ಜಿಪ್ ಒಂದು ತೊಗೊಬಂದರೆ ಸಾಕು, ರನ್ನರ್ ಜಿಪ್ ತೊಗೊಬಂದ್ಬಿಟ್ರೆ ಆರಾಮಾಗಿ ಮಾಡ್ಬೋದು. ಇದಕ್ಕೆ ಎಲಾಸ್ಟಿಕ್ ತೊಗೊಬಂದರೆ ಸಾಕು. ಓಕೆನಾ? ಇನ್ನೇನಿಲ್ಲ, ತಂದುಬಿಟ್ಟು ನೀವೇ ಆರಾಮಾಗಿ ಸ್ಟಿಚಿಂಗ್ ಮಾಡೋದು. ಮಿಷಿನ್ ಇದ್ಬಿಟ್ರೆ ನೀವು ಹೇಳಿಲ್ವ ಟೈಲರಿಂಗಲ್ಲಿ ಬ್ಲೌಸ್ ಹೊಲಿಯೋಕ್ಕೆ ಬರೋಲ್ಲ ನನಗೆ, ಬರೀ ಸ್ಟಿಚಿಂಗ್ ಮಾತ್ರ ಬರುತ್ತೆ ಅನ್ನೋರು ಇದನ್ನು ಆರಾಮಾಗಿ ಮಾಡ್ಕೋಬೋದು. ಓಕೆನಾ? ಇದೊಂದು ನೀವು ಇವಾಗ ನಾವು 100 ರೂಪಾಯಿ ಅಂತೀವಿ, ಒಂದು 10 ರೂಪಾಯಿ, ಇದು 100 ರೂಪಾಯಿ ಕಮ್ಮಿ ಮಾಡ್ಕೊಳ್ಳಿ ಅಂತಾರೆ, ಒಂದು 90 ರೂಪಾಯಿ ಕೊಡಿ ಅನ್ನೋದು ಕೊಡ್ತಾರೆ. ಅದರಲ್ಲಿ ಏನು ತೊಂದರೆ ಇಲ್ಲ. 100 ರೂಪಾಯಿಗಂತೂ ಆರಾಮಾಗಿ ಸೇಲ್ ಆಗುತ್ತೆ. ಇದು ಹೊರಗಡೆ 150 ರೂಪಾಯಿವರೆಗೂ ಇದೆ. ಅದು ಅಲ್ಲದೆ ನಾವೇ ಸ್ಟಿಚ್ ಮಾಡಿರೋದ್ರಿಂದ ಸ್ಟಿಫಾಗಿರುತ್ತೆ, ನೀಟಾಗಿರುತ್ತೆ, ಗಟ್ಟಿ ಇರುತ್ತೆ. ನೋಡಿ, ನಾನು ಈ ಕಡೆನೂ ಒಂದು ಜಿಪ್ ಇಟ್ಟಿದ್ದೀನಿ ನೋಡಿ, ಒಳಗಡೆ ಬೇರೆ ಬಟ್ಟೆನೇ ಹಾಕಿದ್ದೀನಿ, ಲೈನಿಂಗ್ ಬಟ್ಟೆಗಳು. ಓಕೆನಾ? ಮತ್ತು ಈ ಕಡೆನೂ ಅಷ್ಟೇ, ಇವೆಲ್ಲ ಲೈನಿಂಗ್ ಬಟ್ಟೆಗಳು ಹಾಕಿ ಹೊಲ್ದಿರೋಂಥದ್ದು. ಮತ್ತು ಈ ಕಡೆನೂ ಇದೆ ನೋಡಿ, ನಾನು ಈ ಕಡೆನೂ ಚೆನ್ನಾಗಿ ಮಾಡಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ, ದೊಡ್ಡದಾಗೇ ಇದೆ. ಏನಾದರೂ ಮೇಕಪ್ ಐಟಮ್ಸ್ ಏನಾದರೂ ಹಾಕ್ಕೊಂಡು ಹೋಗ್ಬೋದು, ಆ ಥರ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಗಮ್ ಹಾಕಿ ಅಂಟಿಸ್ಬೇಕು, ಈ ಥರ ಒಂದು ಹಾಕ್ಬಿಟ್ಟು ಅಂಟಿಸಿದ್ರೆ ಹಿಂಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಹಿಂಗೆ ತಗೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ಇದು ಓಪನ್ ಆಗೋಲ್ಲ ಅವಾಗ. ಇಲ್ಲಿ ಅಂಟಿಸ್ಬೇಕು, ಅದು ಏನೋ ಒಂಥರ ಅದು ಹೆಸರು ಗೊತ್ತಿಲ್ಲ, ಅಂಟ್ಕೊಳ್ಳುತ್ತಲ್ಲ ಒಂಥರ ಹುಲ್ಲನ್ ಥರ, ಅದು ಈ ಕಡೆ ಅಂಟಿಸೋದು, ಇಲ್ಲಿ ತೆಗೆಯೋದು, ಆ ಥರದ್ದು ಹಾಕಿದ್ರೆ ನಮ್ಗೆ ಆರಾಮಾಗಿರುತ್ತೆ. ಓಕೆನಾ ಫ್ರೆಂಡ್ಸ್? ಈ ಥರ ಮಾಡಿ. ನಿಮ್ಗೇನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಒಂದು ಇಷ್ಟ ಆಯಿತಾ, ಏನಾದರೂ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ. ಥ್ಯಾಂಕ್ ಯು ಫಾರ್